ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಥಂಬ್ನೈಲ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ. ದಿಸ್ ವಿಡಿಯೋ ರಿಗಾರ್ಡಿಂಗ್ ಡಾಕ್ಯುಮೆಂಟರಿ ಆಫ್ ಜನಪದ ಲೋಕ. ಕರ್ನಾಟಕದಲ್ಲೇ ಇರ್ತಕ್ಕಂಥ ಏಕೈಕ ಜಾನಪದ ವಿಶ್ವವಿದ್ಯಾನಿಲಯ. ತುಂಬಾ ಜನಕ್ಕೆ ಈ ವಿಷಯ ಗೊತ್ತೇ ಇರೋದಿಲ್ಲ. ಈ ಜನಪದ ಲೋಕ ಇರ್ತಕ್ಕಂಥದ್ದು ರಾಮನಗರ ಜಿಲ್ಲೆ, ಇವಾಗಿನ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಲೊಕೇಟ್ ಆಗಿದೆ. ಈ ಜನಪದ ಲೋಕವನ್ನ ಸ್ಥಾಪನೆ ಮಾಡಿದ್ದು ಡಾಕ್ಟರ್ ಎಚ್.ಎಲ್. ನಾಗೇಗೌಡ ಅವರು. ಈ ಜನಪದ ಲೋಕದಲ್ಲಿ ನೂರಾರು ವರ್ಷಗಳ ಕಥೆಗಳನ್ನು ಹೇಳುವ ಮ್ಯೂಸಿಯಂಗಳಿವೆ. ಸಾಮಾನ್ಯ ಜನರ ದಿನಚರಿಯ ಉಪಕರಣಗಳಿವೆ. ಗ್ರಾಮೀಣ ಶೈಲಿಯ ವಾಸ್ತುಶಿಲ್ಪಗಳಿವೆ. ಜನಪದ ನೃತ್ಯ ಪದ್ಯಗಳಿವೆ. ಹಬ್ಬ ಹರಿದಿನದ ಸಂಪ್ರದಾಯವಿದೆ. ಇಲ್ಲಿನ ಲೋಕಮಹಲ್ ಜನಪದ ಲೋಕದ ಮುಖ್ಯ ಮ್ಯೂಸಿಯಂ. ಇಲ್ಲಿ ಗ್ರಾಮೀಣ ಜೀವನದ ನಿತ್ಯ ಉಪಕರಣಗಳು, ರೈತರು ಬಳಸಿದ ಕೃಷಿ ಸಾಧನಗಳು, ಹಬ್ಬಗಳ ಸಂದರ್ಭಗಳಲ್ಲಿ ಬಳಸಿದ ವಿಶೇಷ ಉಪಕರಣಗಳಿವೆ. ಒಂದು ನಿಟ್ಟಿನಲ್ಲಿ ಶತಮಾನಗಳ ಹಿಂದಿನ ಜನಜೀವನದ ಪ್ರತಿಬಿಂಬ ಈ ಮ್ಯೂಸಿಯಂ. ಕಲೆ ಒಂದು ಸುಂದರತೆ ಅಷ್ಟೇ ಅಲ್ಲ, ಅದು ಜೀವನದ ಅವಶ್ಯಕತೆ ಕೂಡ. ಶತಮಾನಗಳ ಹಿಂದಿನ ಮಾಸ್ತಿಕಲ್ಲುಗಳಿವೆ, ವೀರಗಲ್ಲುಗಳಿವೆ, ಶಾಸನಗಳಿವೆ. ಸುಂದರವಾದ ಉದ್ಯಾನವನವಿದೆ. ಸ್ವತಂತ್ರ ಪೂರ್ವದ 1731ರ ಕಾಲದ ಪಿರಂಗಿ ಇದೆ ಹಾಗೂ ಸೋಮೇಶ್ವರ ದೇವಸ್ಥಾನದ ರಥವಿದೆ. ನನ್ನ ನೆಚ್ಚಿನ ಶಿವನ ದೇವಾಲಯವಿದೆ. ಈ ಜನಪದ ಲೋಕ ಸುಮಾರು 15 ಎಕರೆಗಿಂತಲೂ ಹೆಚ್ಚು ವಿಸ್ತಾರವಾಗಿದೆ. ಜನಪದ ಲೋಕದಲ್ಲಿ ಕೇವಲ ಗ್ರಾಮೀಣ ಸಂಸ್ಕೃತಿಯನ್ನು ಮಾತ್ರವಲ್ಲ, ಕರ್ನಾಟಕದ ಅತಿ ಪುರಾತನ ಬುಡಕಟ್ಟು ಜನಾಂಗಗಳ ವೇಷಭೂಷಣ, ಬದುಕು, ಸಂಸ್ಕೃತಿಗಳನ್ನು ಅದ್ಭುತವಾಗಿ ಪ್ರದರ್ಶಿಸಲಾಗಿದೆ. ಕರ್ನಾಟಕದ ಕಾಡು ಪ್ರದೇಶಗಳಲ್ಲಿ ವಾಸಿಸುವ ಈ ಜನಾಂಗಗಳು ಪ್ರಕೃತಿಯೊಡನೆ ಬೆರೆತು ಬದುಕುವವರು. ತಮ್ಮದೇ ವಿಶಿಷ್ಟ ಭಾಷೆ, ನಂಬಿಕೆ ಹೊಂದಿರುವವರು. ಜನಪದ ಲೋಕದಲ್ಲಿ ಪ್ರಮುಖವಾಗಿ ಕಾಣುವ ಬುಡಕಟ್ಟು ಜನಾಂಗಗಳು ಸೋಲಿಗ ಜನಾಂಗ, ಜೇನುಕೋಟಿ ಅಥವಾ ಜೇನುಕುರುಬ, ದ್ರಾವಿಡ ಬುಡಕಟ್ಟುಗಳು, ಗೋರ, ಲಂಬಾಣಿ ಜನಾಂಗಗಳು ಕಂಡುಬರುತ್ತವೆ.
ಜನಪದ ಲೋಕದಲ್ಲಿ ಬುಡಕಟ್ಟು ಜನಾಂಗಗಳನ್ನು ಪರಿಚಯಿಸುವ ವಿಧಾನ ಅತ್ಯಂತ ನೈಜವಾಗಿದೆ. ಅವರ ಮನೆಯ ಮಾದರಿಗಳು, ದೈನಂದಿನ ಉಪಕರಣಗಳು, ಬೇಟೆ ಪರಿಕರಗಳು, ನೃತ್ಯ, ತಾಳ, ಸಂಸ್ಕೃತಿ, ಅವರ ಪರಂಪರೆ, ಇದರ ಮೂಲಕ ಪ್ರಕೃತಿ ನಮ್ಮ ಮನೆ ಎಂಬ ಸಾರವನ್ನ ತಿಳಿಯಬಹುದು. ಕಾಡುಗೊಲ್ಲರ ಗುಡಿಸಲು ಮತ್ತು ಅವರ ಜೀವನ ಶೈಲಿ, ಮಾವುತ ಹಾಗೂ ಆನೆ ದಯಮಾಡಿ ಶುಚಿತ್ವವನ್ನು ಕಾಪಾಡುವಂತಹ ಕೆಲಸವನ್ನು ಎಲ್ಲರೂ ಮಾಡಬೇಕಾಗಿದೆ. ನಾಡೋಜ ಎಚ್.ಎಲ್. ನಾಗೇಗೌಡ ಅವರ ಸಂಶೋಧನಾ ಕೇಂದ್ರ ಹಾಗೂ ಗ್ರಂಥಾಲಯ ಕೂಡ ಇದೆ. ಕರಗವನ್ನ ಹೊತ್ತಿರ್ತಕ್ಕಂತಹ ಮಹಿಳೆಯ ಪ್ರತಿಮೆ. ಐ ಲವ್ ಕರ್ನಾಟಕ, ಐ ಲವ್ ಜನಪದ ಲೋಕ. That's it. ಮಲೆನಾಡ ಮನೆಗಳು, ಮಲೆನಾಡ ಜೀವನ ಶೈಲಿ. ವರ್ಷದ 24 ಗಂಟೆ 7 ವಾರಗಳು ಕೂಡ ಬ್ಯುಸಿಯಾಗಿರ್ತಕ್ಕಂತಹ ರಂಗಮಂದಿರವಿದೆ. ಜನಪದ ಲೋಕದ ನಿರ್ಮಾತೃ ಡಾಕ್ಟರ್ ಎಚ್.ಎಲ್. ನಾಗೇಗೌಡ ಅವರ ಸಮಾಧಿಯೂ ಕೂಡ ಜನಪದ ಲೋಕದಲ್ಲೇ ಇದೆ. ಕರ್ನಾಟಕದ ಸಂಸ್ಕೃತಿ, ಜನಪದ ಶೈಲಿ, ಹಿರಿಮೆ ಎಲ್ಲವನ್ನ ಒಂದೇ ಜಾಗದಲ್ಲಿ ನೋಡಲು ಸಿಗತಕ್ಕಂತಹ ಏಕೈಕ ಜಾಗ ಎಂದರೆ ಅದು ಜನಪದ ಲೋಕ ಮಾತ್ರ. ಒಮ್ಮೆ ನೀವು ಭೇಟಿ ನೀಡಿ ನಿಜವಾದ ಜನಪದ ಲೋಕದ ಸಂಪತ್ತನ್ನು ಅನುಭವಿಸಿ. ಇದು ನಿಮ್ಮ ಪ್ರೀತಿಯ ಅರುಣ್. ಇನ್ನೊಮ್ಮೆ ಮತ್ತೊಂದು ಸಂಸ್ಕೃತಿ ಪ್ರಯಾಣದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.